ರಿಲೀಸ್ ಆದ್ಮೇಲೆ ಜನ ಅದನ್ನ ಎಷ್ಟು ಇಷ್ಟ ಪಡ್ತಾರೆ, ಅದ್ರ ತುಂಬಾ ಒಳ್ಳೆ ಹೆಸರು ಮಾಡಿದಾಗ ಅವಾಗ ಏನಾಗ ತುಂಬಾ ಯಾವ್ದೊಂದು ಸಿನಿಮಾ ಬಹಳ ಹೆಸರು ಮಾಡ್ತಿದ್ಯಲ್ಲಪ್ಪ ಅಂತ ನಮ್ಮ ನೆರೆ ರಾಜ್ಯದವ್ರು ಕೇಳಿದಾಗ ಅವಾಗ ಡಬ್ ಮಾಡಿರೋ ಅಥವಾ ಇನ್ನೇನ್ ರೀಮೇಕ್ ಏನ್ ಮಾಡ್ತಾರೆ ಅದೇನ್ ನಮ್ಗೆ ಬೋನಸ್ ಅದಿಷ್ಟೇ. ಈಗ ರಿಲೀಸ್ ಪ್ಲಾನ್ ಜೂನ್ ಮಾಡೋಣ. ಎಲ್ಲ IPL ಇದೆಯಲ್ಲ ಸರ್, ಅದೇ ಜೋರು ಮಳೆ ತರ ಬರ್ತಾ ಇದೆ. ಸೊ ಆ ಮಳೆ ನಿಂತ ಮೇಲೆ ನಂತರ ರಿಲೀಸ್ ಮಾಡೋ ಯೋಜನೆ ಸರ್. ಗಾಳಿ ಬೀಸ್ಬೇಕು ಸರ್, ತುಂಬಾ ಹಿಟ್ ಇದೆ. ಇನ್ನು ನಮ್ಮ ಗಣೇಶ್ ರಾವ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರನ ಮಾಡಿದ್ದಾರೆ. ಸೊ ವಿಲನ್ ಗೆಟಪ್ ಅಲ್ಲೇ ಇದ್ದಾರೆ. ನಮ್ಮ ಪ್ರಸನ್ನ ಅವ್ರ ಬಗ್ಗೆ ನಾನೇನು ಹೇಳೋದ್ ಬೇಕಿಲ್ಲ. ಅವರು ತುಂಬಾ ಹಂಬಲ್ ಪರ್ಸನ್. ನನಗೆ ತುಂಬಾ ಇಷ್ಟವಾದ ಒಂದು ಪಾತ್ರ, ಕ್ಯಾರೆಕ್ಟರ್. ಅವರ ಸ್ನೇಹದಲ್ಲಿ ನಾನು ಮೊದಲನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆದ್ರೂ ಕೂಡ ಅವರು ತುಂಬಾ ನನಗೆ ಹತ್ರ ಆಗ್ಬಿಟ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಸ್ನೇಹದಲ್ಲಿ ಮತ್ತೆ ಅವರ ವಿಶ್ವಾಸದಲ್ಲಿ ಮತ್ತೆ ಅವರ ಪಾತ್ರವನ್ನ ಅವರು ತೊಡಸ್ಕೊಂಡಿರೋ ರೀತಿಯಲ್ಲಿ ಕೂಡ ಅವ್ರು ನನಗೆ ಇಷ್ಟ ಆದ್ರು. ಹಾಗಾಗಿ ಪ್ರಸನ್ನ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ನಿಮ್ಗೆ ಆ ಚಿತ್ರದಲ್ಲಿ ನಿಮ್ಮನ್ನ ಖಂಡಿತ ರಂಜಿಸ್ತಾರೆ. ಹೇಳ್ತಾ ಹೋದ್ರೆ ಎಲ್ಲಾ ಪಾತ್ರಗಳು ಕೂಡ ನಿಮ್ಗೆ ಖಂಡಿತ ಒಂದಲ್ಲ ಒಂದ್ ರೀತಿಯಲ್ಲಿ ಇಷ್ಟ ಆಗುತ್ತೆ. ಕಥೆನೇ ನಿಮ್ಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಪ್ರಯತ್ನ ನಿಮ್ಮನ್ನ ಖಂಡಿತ ತಲುಪುತ್ತೆ. ನಿಮ್ಗೆ ಅದು ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಆಶೀರ್ವಾದ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಈ ಸಿನಿಮಾ ಬಗ್ಗೆ ಟೋಟಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ರಾಘು ಸರ್ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಗಣೇಶ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಿರ್ಮಾಪಕರು ಹೇಳಿದ್ದಾರೆ. ದಯವಿಟ್ಟು ಎಲ್ರೂ ಈ ಸಿನಿಮಾನ ಸಕ್ಸಸ್ ಆಗೋಕೆ ಸಾಥ್ ಕೊಡಿ. ಇವತ್ತಿನ ಇಂಡಸ್ಟ್ರಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನೀವು ಸಾಥ್ ಕೊಟ್ರೆ ಜಗದೀಶ್ ಅವ್ರು ಹೇಳಿದಂಗೆ ನಿರ್ಮಾಪಕರು ಮತ್ತೊಂದು ಸಿನಿಮಾ ಮಾಡಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ ಯು. ಫ್ಯಾಮಿಲಿಗೆ ಇವತ್ತು ಒಬ್ಬ ನೀಚ ಚೇತನ್ ಅನ್ಬೋದು ಅವನ, ಒಬ್ಬ ನೀಚ ಅವನು. ಇದನ್ನ ದುರಹಂಕಾರದಿಂದ ಮಾತಾಡಿದ್ದಾರೆ. ಅದನ್ನ ನಾವು ಖಂಡಿಸ್ತೀವಿ ಅಷ್ಟೇ. ಬೇರೆ ವಿಷಯದಲ್ಲಿ ನಾನು ಮಾತಾಡಲ್ಲ.